ವ್ಯಕ್ತಿ ಒಂದು ಹಣ್ಣಿನ ಅಂಗಡಿ ತೆಗಿತಾನಂತೆ. ಹಣ್ಣಿನ ಅಂಗಡಿ ತೆಗೆದಾಗ ಹೊರಗಡೆ ಒಂದು ಬೋರ್ಡ್ ಹಾಕ್ತಾರಂತೆ, ಇಲ್ಲಿ ತಾಜಾ ಹಣ್ಣುಗಳು ದೊರೆಯುತ್ತದೆ. ಸೊ ಮೊದಲನೇದಾಗಿ ಒಬ್ಬ ವ್ಯಕ್ತಿ ಬರ್ತಾನೆ, ಕಸ್ಟಮರ್, ಅವ್ನು ಹೇಳ್ತಾನೆ, ಏನಪ್ಪ ಹಣ್ಣಿನ ಅಂಗಡಿಲಿ ತಾಜಾ ಹಣ್ಣು ದೊರೆದು ನಾನು ಕೊಳ್ತೋಗಿರೋ ಹಣ್ಣು ಮಾಡ್ತೀಯಾ, ಆ ತಾಜಾ ಅನ್ನೋದನ್ನ ತೆಗಿಯಂತೆ. ಸೊ ಅವ್ನು ತಾಜಾ ಅನ್ನೋದನ್ನ ತೆಗೆದು ಇಲ್ಲಿ ಹಣ್ಣುಗಳು ದೊರೆಯುತ್ತದೆ ಅಂತ ಬೋರ್ಡ್ ಹಾಕ್ತಾನೆ. ಇನ್ನೊಬ್ಬ ಬರ್ತಾನೆ, ಅಲ್ಲಪ್ಪ ಹಣ್ಣಿನ ಅಂಗಡಿಲಿ ಹಣ್ಣು ಮಾರದೆ ಇನ್ನೇನು ಬಟ್ಟೆ ಮಾರ್ತೀಯಾ, ಆ ಹಣ್ಣುಗಳು ದೊರೆಯುತ್ತಿದೆ ಅನ್ನೋದು ತೆಗಿಯಂತೆ. ಸೊ ಹಣ್ಣುಗಳು ಅನ್ನೋದನ್ನು ಕೂಡ ಅವ್ನು ತೆಗೆಯುತ್ತಾನೆ. ಇವಾಗ ಇಲ್ಲಿ ದೊರೆಯುತ್ತದೆ ಅಂತ ಆಗುತ್ತೆ. ಇನ್ನೊಬ್ಬ ಯಾರೋ ಬರ್ತಾನೆ, ತಲೆ ಕೆಟ್ಟಿದ್ಯಾ ನಿನಗೆ, ಏನೇನೋ ಬರ್ದಿದೆ, ಅಳಿಸೋದೇನೋ ಅಂತಾನೆ. ಸೊ ಅವ್ನು ಲಾಸ್ಟ್ಗೆ ಕನ್ಫ್ಯೂಷನ್ ಆಗಿ ಖಾಲಿ ಬೋರ್ಡ್ ಇಡ್ತಾನೆ. ನಿಮಗೆ ಏನ್ ಅನಿಸ್ತದೆ, ಅವ್ನು ಯಾಕೆ ಅವ್ರ ಮಾತೆಲ್ಲ ಕೇಳ್ದ, ಮೊದಲು ಸರಿಯಾಗೇ ಇತ್ತಲ್ವಾ, ಈ ತಪ್ಪು ನಾವು ಮಾಡ್ತೀವ. ಜನ ಏನ್ ಅನ್ಕೊಂತಾರೋ ಅಂತ ನೀವು ನಿಮ್ಮ ಜೀವನದ ನಿರ್ಧಾರಗಳನ್ನ ತಗೊಂತ ಹೋದ್ರೆ ನಿಮ್ ಜೀವನ ಕೂಡ ಅದೇ ತರ ಖಾಲಿ ಬೋರ್ಡ್ ಆಗುತ್ತೆ. ಇವಾಗಲ್ಲ, ಒಂದು 20 ವರ್ಷ ಬಿಟ್ಟು ಜಗತ್ತಿನ ಬಹಳಷ್ಟು ಸಂಪತ್ತು ಎಲ್ಲಿದೆ ಇವತ್ತು? ಸೌದಿ ಅರೇಬಿಯಾನ, ಅಮೆರಿಕನ, ಇಲ್ಲೆಲ್ಲೂ ಇಲ್ಲ. ಜಗತ್ತಿನ ಅತ್ಯಂತ ದೊಡ್ಡ ಸಂಪತ್ತು ಸ್ಮಶಾನದ ಅಡಿಗೆ 3 ಅಡಿ ಕೆಳಗಾಗಿದ್ರೆ ಅಲ್ಲಿದೆ. ಯಾಕಂದ್ರೆ ಅಲ್ಲಿ ಬಹಳಷ್ಟು ಜನರ ಡ್ರೀಮ್ಸು, ಅವರ ಕನಸು, ಅವರ ಆಂಬಿಷನ್ಸು ಇದೇ ಜನ ಏನ್ ಅನ್ಕೊಂಡ್ಬಿಡ್ತಾರೋ ಅಂತ ಅವರೊಳಗೆ ಸತ್ತೋಗ್ಬಿಟ್ಟಿದೆ. ಅದೆಷ್ಟೋ ಇನ್ವೆನ್ಷನ್ಸು, ಅದೆಷ್ಟೋ ಜನ ಕ್ರಿಕೆಟರ್ಸು, ಅದೆಷ್ಟೋ ಜನ ಸೈಂಟಿಸ್ಟ್ಗಳು, ಅದೆಷ್ಟೋ ದೊಡ್ಡ ದೊಡ್ಡ ರಾಜಕಾರಣಿಗಳಾಗಬೇಕಾಗಿರುವಂಥವ್ರು ತಮ್ಮ ಕನಸಿನ ಒಳಗೆ ಇಟ್ಕೊಂಡು ಸತ್ತೇ ಹೋಗಿದ್ದಾರೆ. ಸೊ ನಿಮ್ಮ ಕನಸುಗಳನ್ನ ಆ ಥರ ಸಾಯಿಸ್ಬೇಡಿ. ಅದನ್ನ ಇಲ್ಲಿ ಜನಗಳಿಗೋಸ್ಕರ ಆಗಲಿ ಅಥವಾ ನಿಮ್ಮ ಫ್ಯಾಮಿಲಿಗೋಸ್ಕರ ಆಗಲಿ ಅದನ್ನ ನೆನ್ಸು ಮಾಡಿಕೊಂಡು ಕಷ್ಟಪಟ್ಟು ಇಲ್ಲಿ ಬಿಟ್ಟು ಹೋಗಿ, ಅದು ದಫನ್ ಆಗೋದು ಬೇಡ.